ವ್ಯಕ್ತಿನ ನೋಡಿ ಮತ ಹಾಕ್ತೀವಿ, ಪಕ್ಷ ನೋಡಿ ಯಾವತ್ತೂ ಮತ ಹಾಕಲ್ಲ. ಯಾವ ಆಮಿಷಕ್ಕೂ ನಾವು ಒಳಗಾಗಲ್ಲ. ಈ 500-1000 ರೂಪಾಯಿ ಕೊಡ್ತೀವಿ ಓಟ್ ಹಾಕಿ ಅಂತ ಹೇಳ್ತಾರೆ, ಸೀರೆ ಏನೇನೋ ಕೊಡ್ತಾ ಇದ್ದಾರೆ, ಅವಕ್ಕೆಲ್ಲ ನಾವು ಬಗ್ಗಲ್ಲ. ನಮ್ಮ ಮತ ಅದೇ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಚೆನ್ನಾಗಿ ಮಾಡಿರೋಂಥ ಪಕ್ಷಕ್ಕೆ ನಾವು ಹಾಕೋದಂತ ಇದು ಮಾಡ್ಕೊಂಡಿದ್ದೀವಿ. ಆ ಥರದ್ದು ಯಾವುದು ಲಂಚ ತಗೊಂಡು ನಮ್ಮನ್ನ ಓಟ ನಾವು ಮಾರ್ಕೊಳ್ಳೋಕೆ ಸಿದ್ಧ ಇಲ್ಲ. ನಮ್ಮ ಹಕ್ಕು ನಮಗೆ ಯಾವತ್ತಿದ್ರೂ. ಅವ್ರು ಇವತ್ತು ಕೊಡ್ಬೋದು ಲಂಚನ, ನಾಳೆನೂ ಕೊಡೋಕ್ಕಾಗತ್ತಾ? ಏನಿಲ್ಲ. ಅದಕ್ಕೆ ನಮ್ಮ ಮನಸ್ಥಿತಿ ಹೆಂಗಿದೆ ಆ ಥರನೇ ನಾವು ವೋಟ್ ಮಾಡೋದು. ಮತದಾರಗಳಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಯಾವುದೇ ಆಸೆ ಆಮಿಷಗಳಿಗೆ ಯಾವುದಕ್ಕೂ ಇದು ಒಳಗಾಗದಂತೆ ನಿಮಗೆ ಸೂಕ್ತವಾದ ಸರ್ಕಾರವನ್ನು ತರೋ ಜವಾಬ್ದಾರಿ ನಿಮ್ಮದು. ಈಗ ನೀವು ಈಸ್ಕೊಂಡ್ರು ನೆಕ್ಸ್ಟು ಅದು ನಿಮ್ಮ ಭದ್ರತೆಗೆ ಅನುಕೂಲವಾಗಿರೋದಿಲ್ಲ. ಅದರಿಂದ ನಾವು ಹೇಳೋದೇನಪ್ಪ ಅಂದರೆ, ನಿಮ್ಮ ಸರ್ಕಾರ ನೀವೇ ರಚಿಸಬೇಕು. ಅದಕ್ಕೆಲ್ಲ ಈ ಕ್ಷಣಕ್ಕೆ ಅಷ್ಟೇ. ಅದು ಯಾವಾಗಲೂ ಲೈಫ್ ಟೈಮ್ ಯಾವುದು ಬರಲ್ಲ. ಲೈಫ್ ಟೈಮ್ ಯಾವ್ದು ಮುಖ್ಯ ಅದನ್ನು ನೋಡ್ಬಿಟ್ಟು ಹಾಕ್ತೀವಿ ಅಷ್ಟೇ. ಈ ಟೈಮಲ್ಲಿ ಈ ಕ್ಷಣಕ್ಕೋಸ್ಕರ ನೋಡಿದ್ರೆ ಲೈಫ್ ಟೈಮ್ ಮುಖ್ಯ ಇದಾಗುತ್ತೆ. ಮುಂದೆ ಫ್ಯೂಚರಲ್ಲಿ ಜನ್ರೇಷನ್ಗೆ ಎಲ್ಲರಿಗೂ ಚೆನ್ನಾಗಿ ಅನುಕೂಲ ಆಗಂಗೆ ನೋಡೋಂಥದ್ದನ್ನ ಗೆಲ್ಲಿಸ್ಬೇಕಷ್ಟೆ.